ಇಷ್ಟು ದಿನ ಆಗಿದ್ದೆಲ್ಲ ಆಯಿತು, ಆದರೆ ಇನ್ನು ಮುಂದೆ ಈ ಮನೆಯಲ್ಲಿ ಕರ್ಣಂಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಈಗಲೇ ಇದನ್ನೆಲ್ಲ ಡಿಸ್ಪ್ಲೇ ಮಾಡ್ತೀನಿ, ಎಲ್ಲರೂ ನೋಡಲಿ. ಯಾರು ಮಾತಾಡ್ತಾರೆ ನಾನು ನೋಡ್ತೀನಿ. ನಿಧಿ, ನಿಮ್ಮ ಫೇವ್ರೆಟ್ ಸೂಪ್ ರೆಡಿ. ಬರೀ ತಿನ್ನೋದು ಮಲಗೋದು ಇಷ್ಟೇ ಆಗಿದೆ ನನ್ನ ಕೆಲಸ. ಪಾಪ ನೀವು. ಅದೆಲ್ಲ ಬಿಡಿ, ಈಗ ನೀ ಕೊಡಿ ಸರ್, ನಾನೇ ತಿಂತೀನಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಜ್ವರ ಬಂದಾಗ ಜಾಸ್ತಿ ಮಾತಾಡಬಾರ್ದು. ಡಾಕ್ಟರ್ ಹೇಳಿದ್ದನ್ನು ಕೇಳ್ಕೊಂಡು ಸುಮ್ಮನೆ ಇರಬೇಕು. ಜಾಣಿತಾರ ಅನ್ನಿ. ಸಾಕು ಸರ್. ನೀವು ಟ್ಯಾಬ್ಲೆಟ್ಸ್ ತಗೋಬೇಕು. ಹೀಗೆ ಬೆಕ್ಕಿನ ಮೇಲೆ ಥರ ತಿಂತಿದ್ರೆ ಎನರ್ಜಿಲ್ ಬರುತ್ತೆ. ಇದು ಶಾಂತಿ ಅಜ್ಜಿ ತುತ್ತು. ಆನೆ ಇದು ಬಂಗಾರಿ ಲೆಕ್ಕದ್ದು. ನನ್ನ ಲೆಕ್ಕದ್ದು ಬೇಡವಾ? ಗುಡ್ ಗರ್ಲ್. ನೋಡಿ, ಫುಲ್ ಖಾಲಿ ಆಗೋಯ್ತು. ಸರಿ, ನೀವು ರೆಸ್ಟ್ ಮಾಡಿ, ನಾನು ಬಂದೆ. ಜಿ, ತಗೊಳ್ಳಿ. ಚಳಿ ಆಗ್ತಿದೆಯಾ? ಅಮ್ಮ, ಇದು ಚೆನ್ನಾಗಿದೆ ಅಲ್ವಾ? ಇದನ್ನ ಮಧ್ಯದಲ್ಲಿ ಇಡೋಣ. ಹಾಂ, ಇದು ಕರ್ಣನ್ ಫೇವ್ರೆಟ್ ಅವಾರ್ಡ್. ಹಳ್ಳಿ ಮೂಲೆ ಮೂಲೆಗೋಗಿ ಒಂದು ಮೆಡಿಕಲ್ ಪ್ರಾಜೆಕ್ಟ್ ಮಾಡಿದ್ದ. ತುಂಬ ದೊಡ್ಡ ಸಕ್ಸಸ್ ಆಗಿತ್ತು. ಅದಕ್ಕೆ ಬೆಸ್ಟ್ ಅವಾರ್ಡು ಬಂದಿತ್ತು. ನಿಮಗೆ ಕರ್ಣ ಅಂದರೆ ತುಂಬ ಪ್ರೀತಿ ಅಲ್ವಮ್ಮ? ನನ್ನ ಮೊದಲು ಅಮ್ಮ ಅಂತ ಕರೆದಿದ್ದು ಅವನೇ. ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ. ಸೆಂಟ್ರಲೈಸ್ AC ಮಾಡಿಸ್ಬೇಕು. ಹಲೋ, ಏನಿದು? ಇರೋ ಬರೋ ಕಸ ಎಲ್ಲ ತೊಗೊಂಬಂದು ಇಬ್ಬರು ಇಲ್ಲಿಟ್ಕೊಂಡು ಕೂತಿದ್ದೀರಾ? ನಿತ್ಯ,
ನಿನ್ನ ಪಾಡು ನೀನು ರೂಮಲ್ಲಿ ರೆಸ್ಟ್ ಮಾಡೋದು ಬಿಟ್ಟು ಇದೆಲ್ಲ ನಿಂಗೆ ಬೇಕಿತ್ತಾ? ಅಧಿಕ ಪ್ರಸಂಗತನ ಮಾಡಿಲ್ಲ ಅಂದರೆ ತಿಂದಿದ್ದು ಜೀರ್ಣ ಆಗಲ್ಲ ಅನ್ಸುತ್ತೆ ಅಲ್ವಾ? ಚೆನ್ನಾಗಿರೋ ಜಾಗನ ಹಾಳು ಮಾಡ್ತಾ ಇದೆಯಲ್ಲೇ, ಯಾವುದಾದ್ರೂ ಡಬ್ಬದಲ್ಲಿ ಹಾಕಿ ಮೂಲೆಯಲ್ಲಿ ಎಸಿ. ಯಾಕೆ ಬೇಸಾಗಬೇಕು? ಹಲೋ, ಯಾಕೆ ಅಂದರೆ ಇದು ನಮ್ಮನೆ. ಯಾವ ವಸ್ತುನ ಎಲ್ಲಿಡಬೇಕು ಅಂತ ಡಿಸೈಡ್ ಮಾಡೋದು ನಾವು. ನೆಕ್ಸ್ಟ್ ಮಿನಿಟ್ ಈ ವಸ್ತುಗಳು ಯಾವುದು ಇಲ್ಲಿ? ಆ್ಯಕ್ಚುಲಿ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಈ ಮನೆ ನನಗೆ ಗೊತ್ತಿರೋ ಪ್ರಕಾರ ಕರ್ಣಂದು ಅಲ್ವಾ ಅಮ್ಮ? ಅಲ್ಲ, ಸರಿ ತಾನೇ ನಾನು ಹೇಳ್ತಾ ಇರೋದು? ಹಾಂ, ಈ ಮನೆ, ಆಸ್ಪತ್ರೆ ಎಲ್ಲ ಆಸ್ತಿನೂ ಕರ್ಣನ ಹೆಸರಲ್ಲೇ ಇರೋದು. ಅಂದಮೇಲೆ ಕರ್ಣನ ಮನೇಲಿ ಕರ್ಣ ತಗೊಂಡಿರೋ ಅವಾರ್ಡ್ಸ್ನ ಇಡೋದಕ್ಕೆ ಪರ್ಮಿಷನ್ ಕೇಳಬೇಕಮ್ಮ. ಅದರಲ್ಲೂ ನಿಮ್ಮ ಪರ್ಮಿಷನ್ ಅಂತೂ ನನಗೆ ಬೇಡ. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ಹಣೆ ಗಟ್ಟಿಯಾಗಿದೆ ಅಂತ ಕಲ್ಬಂಡೆಗೆ ಚಚ್ಕೋಬೇಡ. ಒಳ್ಳೆ ಸಲಹೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆದರೆ ಎಷ್ಟು ವಿಚಿತ್ರ ನೋಡಿ, ಅಲ್ಲ ಮನೆ ಕರ್ಣಂದು, ಅಚೀವ್ಮೆಂಟ್ಸ್ ಕರ್ಣಂದು, ಆದರೆ ಪ್ರಾಬ್ಲಮ್ ಇರೋದು ಮಾತ್ರ ನಿಮಗೆ. ಈ ಮನೆ ನಡೀತಿರೋದೇ ಕರ್ಣನಿಂದ ಅಂದಮೇಲೆ ಮನೇಲಿರೋ ಎಲ್ಲರೂ ಕರ್ಣನ ಅಚೀವ್ಮೆಂಟ್ಸ್ ಏನು ಅಂತ ಆಗಾಗ ನೋಡ್ತಾ ಇರಬೇಕಲ್ವಾ? ನಿಯತ್ತಿರೋ ಯಾರೂ ಈ ಮನೆ ಯಾರದ್ದು ಅಂತ ಯಾವತ್ತೂ ಮರಿಬಾರ್ದು. ರೆಕ್ಕೆ ಬಲಿತಾ ಇದೆ ಅಂತ ತುಂಬ ಹಾರಾಡ್ತಾ ಇದೀಯಾ? ಕಟ್ ಮಾಡ್ಬಿಡ್ತೀನಿ ರೆಕ್ಕೆನ. ಅಡುಗೆ ಮನೇಲಿ ತರಕಾರಿಗಳಿದೆ, ಅದನ್ನು ಕಟ್ ಮಾಡೋಕ್ಕಾಗುತ್ತಾ ಮೊದಲು ನೋಡಿ, ಆಮೇಲೆ ರೆಕ್ಕೆ ಕಟ್ ಮಾಡಿದಂತೆ. ಮಾತು ಮುಗಿದ್ಮೇಲೂ ಇಲ್ಲೇ ನಿಂತ್ಕೊಂಡಿದ್ರೆ ಮರ್ಯಾದೆ ಇಲ್ಲ ಅಂತಾರೆ.